ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ತಾಯಂದಿರ ದಿನ. ಹ್ಯಾಪಿ ಮದರ್ಸ್ ಡೇ. ಎಲ್ಲ ಪ್ರಪಂಚದಲ್ಲಿ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ ಹೇಳ್ತಾ ಇವತ್ತಿನ ಒಂದು ಸಣ್ಣದಾಗಿ ತಾಯಂದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಏನಾದರೂ ನಾನು ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಮೊದಲಿಗೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವು ಇವತ್ತೊಂದು ದಿನಾನ ತಾಯಂದ್ರಿಗೆ ಅರ್ಪಿಸ್ತೀವಿ. ತಾಯಂದ್ರ ದಿನ ಅಂತ ಆಚರಿಸ್ತೀವಿ, ಸ್ಟೇಟಸ್ ಹಾಕೋತೀವಿ, ವಿಶ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಸ್ವಲ್ಪ ಜನ ನಮ್ಮ ತಾಯಂದ್ರ ಜೊತೆ ಮಾತಾಡೋದು ಕಮ್ಮಿ. ಹಾಗಾಗಿ ನಾನೊಂದು ಸಣ್ಣ ಪುಟ್ಟ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇದು ಒಂದು ಸಣ್ಣ ನೆನ್ನೆ ನಡೆದ ಘಟನೆ ಅಷ್ಟೇ. ಅದನ್ನು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಇದು ಸರಿನೋ ತಪ್ಪು ಅಂತ ನನಗೆ ಗೊತ್ತಿಲ್ಲ, ಆದರೆ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ನನ್ನ ಮನಸ್ಸಿಗೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವಿವತ್ತು ಎಲ್ಲ ಕಡೆ ತಾಯಂದ್ರ ದಿನದ್ದು ಫೋಟೋ ಹಾಕ್ತೀವಿ, ವಿಶ್ ಮಾಡ್ತೀವಿ. ಆದರೆ ಅವ್ರಗಳ ಜೊತೆ ಮಾತಾಡೋದು ಕಮ್ಮಿ ಇರುತ್ತೆ. ತುಂಬ ಜನ ದೂರ ಇರ್ತಾರೆ. ಗಿಫ್ಟೇ ಕೊಡಿಸ್ಬೇಕು ಅಂತ ಏನಿಲ್ಲ. ಒಂದು ಫೋನ್ ಕಾಲಿಂದ ಅವ್ರು ಪ್ರತಿನಿತ್ಯ ನಾವು ಒಂದು 5 ನಿಮಿಷ ಅವ್ರ ಜೊತೆ ಮಾತಾಡಿದ್ರೆ ಪ್ರತಿನಿತ್ಯನೂ ಮದರ್ಸ್ ಡೇನ ನಾವು ಆಚರಿಸ್ಬೋದು ಅಂತ ಹೇಳ್ತೀನಿ ನಾನು. ಅವ್ರ ಜೊತೆಲಿ ಅವ್ರು ಕೇಳೋದು ಏನು? ಅವ್ರ ಹಣ ಆಸ್ತಿ ಕೇಳಲ್ಲ, ನಮ್ಮ ಸಂಪತ್ತನ್ನು ಕೇಳಲ್ಲ, ಏನೂ ಇಲ್ಲ. ನಾವು ನೆಮ್ಮದಿಯಾಗಿದ್ದೀವ, ನಾವು ಖುಷಿಯಾಗಿದ್ದೀವ ಅನ್ನೋ ನಮ್ಮ ಸ್ವರದಿಂದ ಅವ್ರಿಗೊಂದೆರಡು ಮಾತಾಡಿದ್ರೆ ಅಷ್ಟೇ ಖುಷಿ ಪಡ್ತಾರೆ ಅವರು. ಪ್ರತಿನಿತ್ಯ ಕೂಡ ನಾವು ಮದರ್ಸ್ ಡೇನ ಆಚರಿಸ್ಬೋದು. ಅವ್ರು ಕೂಡ ಅವ್ರ ಧ್ವನಿ, ಅವ್ರ ಖುಷಿ ಏನು ಬರುತ್ತೆ ಅವರಿಂದ, ಅದು ಪ್ರತಿನಿತ್ಯ ಕೂಡ ನಮಗೆ ಮದರ್ಸ್ ಡೇನೇ ಆಗಿರುತ್ತೆ. ಹೀಗಾಗಿ ನಿನ್ನೆ ನಾನು ವ್ಯಾಪಾರ ಮಾಡುವಾಗ ಯಾರೋ ಒಂದು ಅಜ್ಜಿನ ಕರ್ಕೊಂಡು ಬಿಟ್ಬಿಟ್ಟಿದ್ದಾರೆ. ಸುಮಾರು ಒಂದು 85ರಿಂದ 90 ವರ್ಷ ಆಗಿದೆ ಅವ್ರಿಗೆ. ಒಳ್ಳೆ ಸೀರೆನೇ ಉಡಿಸಿದ್ದಾರೆ. ಶನಿವಾರ ಎಲ್ಲೂ ಮದುವೆ ಮಾಡಲ್ಲ. ಶನಿವಾರ ಮದುವೆ ಇದೆ ಅಂತ ಅಂದ್ಬಿಟ್ಟು ಕರ್ಕೊಬಂದ್ಬಿಟ್ಟಿದ್ದೇನೆ. 1-2 ಜೊತೆ ಬಟ್ಟೆ ಒಂದು ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ಒಂದು 200 ರೂಪಾಯಿ ಏನೋ ಕೈಗೆ ಕೊಟ್ಬಿಟ್ಟು ಅಲ್ಲೇ ರಸ್ತೆಯಲ್ಲಿ ಇಳಿಸ್ಬಿಟ್ಟಿದ್ದಾರೆ ಮಧ್ಯ. ಅವ್ರಿಗೆ ಯಾವ ಕಡೆಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಯಾವ ಊರು ಅಂತ ಹೇಳೋಕ್ಕೂ ಸರಿಯಾಗಿ ಬರ್ತಾ ಇಲ್ಲ ಅಜ್ಜಿಗೆ. ನಾವು ಸುಮಾರು ಜನ ಎಲ್ಲರೂ ನಿಂತ್ಕೊಂಡು ಕೇಳ್ದು ಅವ್ರಿಗೆ ಊಟ ಕೂಡ ಕೊಡಿಸಿದ್ರು, ನೀರು ಊಟ ಎಲ್ಲ ಕೊಡಿಸಿದ್ರು. ಆ ಜಾಗದಲ್ಲಿ ಸುಮಾರು ಎಲ್ಲ ಒಂದು 5-6 ಜನ ಗಂಡು ಮಕ್ಕಳು ಸೇರಿಕೊಂಡು ಅವ್ರನ್ನ ಎಲ್ಲಿಗೆ ಬಿಡಬೇಕು ಅಂತ ಕೂಡ ಯೋಚನೆ ಮಾಡಿ ಅವ್ರನ್ನ ಯಾವ ಊರು, ನಂಬರ್ ಏನಾದ್ರು ಇದೆಯಾ, ಏನು ಅವ್ರ ಹತ್ರ ಅಂತ ಎಲ್ಲ ಕೇಳಿ ವಿಚಾರಿಸಿದಾಗ ಏನಿಲ್ಲ, ಆಧಾರ ಕಾರ್ಡ್ ಕೂಡ ಅವ್ರು ತಂದಿಲ್ಲ. ಆಧಾರ ಕಾರ್ಡ್ ಕೂಡ ಅವ್ರ ಜೊತೇಲಿ ಇದ್ದಿದ್ರೆ ಅವ್ರು ಯಾವ ಊರವರು ಅಂತ ಗೊತ್ತಾಗ್ತಿತ್ತು. ಆಧಾರ ಕಾರ್ಡ್ ಕೂಡ ಅವ್ರ ಜೊತೇಲಿಲ್ಲ. ಬಸ್ಸಲ್ಲಿ ಕರ್ಕೊಂಬಂದ್ರಂತೆ. ಮುಂದಿನ ಸ್ಟೆಪ್ಪಲ್ಲಿ ಅವರು ಇಳಿಬೇಕಿತ್ತು ಅಂತ ಅಂದ್ಕೊಂಡು ಹಿಂದಿನ ಸ್ಟೆಪ್ಪಲ್ಲಿ ಇಳಿದ್ಬಿಟ್ಟಿದ್ದೀನಿ ಅಂತ ತುಂಬ ಒಂದು ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ಅದೇ ಜಾಗದಲ್ಲಿ ತುಂಬ ತಡ್ಕಾಡಿದ್ದಾರೆ. ಲಾಸ್ಟಲ್ಲಿ ಬಂದು ನಮ್ಮನ್ನು ಕೇಳಿದ್ರು, ನಾನು ಇಲ್ಲಿ ಮದುವೆ ಮನೆಗೆ ಹೋಗಬೇಕು, ಮದುವೆ ಎಲ್ಲಿ ನಡೀತಾ ಇದೆ ಅಂತ ಕೇಳಿದ್ರು. ನಾವು ಯಾವ ಊರವ್ರ ಮದುವೆ ಏನು ಅಂತ ಕೇಳಿದ್ರು. ಅವ್ರಿಗೆ ಹೇಳೋಕ್ಕೆ ಬರ್ತಾಯಿಲ್ಲ. ತುಂಬ ಬೇಜಾರಾಯಿತು. ಆಮೇಲೆ ನಾವು ಒಂದು ದೇವಸ್ಥಾನದ ಹತ್ರ ಕೂರಿಸ್ಬಿಟ್ಟು ಯಾವ ಊರು ಏನು ಅಂತ ಎಲ್ಲ ಕೇಳಿದ್ರು. ಏನೂ ಬರ್ತಾಯಿಲ್ಲ ಹೇಳೋದಕ್ಕೆ. ಇಂಥ ತಾಯಂದಿರನ್ನ ರೋಡಲ್ಲಿ ಬಿಡೋರಿಗೆ ನಾನು ಹೇಳ್ತಾ ಇರೋದು ಈ ಮಾತುಗಳನ್ನ. ನನಗೆ ತುಂಬ ದುಃಖ ಆಯಿತು ನೆನ್ನೆ ನಡೆದಿರೋಂಥ ಘಟನೆನ ನೆನೆಸ್ಕೊಂಡಾಗ. ಒಂದು 4-5 ಜನ ಮಾತಾಡ್ತಿದ್ದವರು ಕೂಡ ಬಿಟ್ಬಿಟ್ಟು ಹೊಟ್ಟೋದ್ರು. ನಮ್ಮ ತಲೆಗೆ ಏನಕ್ಕೆ ಇದು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟೋದ್ರು. ಇನ್ನೊಂದಿಬ್ಬರು ಕೂಡ ಅಲ್ಲಿ ಸುತ್ತಮುತ್ತ ಮುಂದೆ ಚೌಟ್ರಿ ಇರೋದು, ಇಲ್ಲಿ ಯಾವುದು ಚೌಟ್ರಿ ಇಲ್ಲ ಅಂತೇಳಿ ನಾವು ನಿಂತ್ಕೊಂಡು ವ್ಯಾಪಾರ ಮಾಡೋ ಜಾಗದಲ್ಲಿ ಯಾವುದೇ ಮದುವೆ ಚೌಟ್ರಿ ಏನೂ ಇಲ್ಲ. ಅವ್ರನ್ನ ಅಲ್ಲಿ ಮಧ್ಯದ ರಸ್ತೆಯಲ್ಲಿ, ಆ ಕಡೆಯೂ ಊರಿಲ್ಲ, ಮನೆಗಳಿಲ್ಲ, ಏನೂ ಇಲ್ಲ, ಅಂತೆ ಜಾಗದಲ್ಲಿ ತಂದು ಅಜ್ಜಿನ ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ. ನಾನು ಹೇಳೋದೊಂದು, ಸಾಯೋ ಕಾಲದಲ್ಲಿ ಅವ್ರ ಜೊತೇಲಿ ಏನು 2 ಮಾತು, 2 ತುತ್ತು ಊಟ, ಹಾಸಿಗೆ ಮೇಲೆ ಮಲಗಿಸ್ಬೇಕು ಅಂತ ಏನಿಲ್ಲ. ಒಂದು ನಗ್ನಗ್ತಾ ಮಾತಾಡಿ ಒಂದು ಚಾಪೆ ಮೇಲೆ ಮಲಗಿಸಿದ್ರು ಕೂಡ ನೆಮ್ಮದಿ ಇರುತ್ತೆ ತಾಯಂದ್ರಿಗೆ. ಅವ್ರು ಕೇಳೋದೇನು ನಮ್ಮ ಹತ್ರ, ದೊಡ್ಡಸ್ತಿಗೆಲೇ ಬೆಳಿಬೇಕು ಅನ್ನೋದೇನೂ ಇಲ್ಲ. ನಗ್ನಗ್ತಾ 2 ಮಾತು, 2 ತುತ್ತು ಊಟ,
ಅವ್ರ ಜೊತೆಲಿ ಕುತ್ಕೊಂಡು ಒಂದು 5 ನಿಮಿಷ ಮಾತಾಡೋದು ಅಷ್ಟೇ ಅವ್ರು ಕೇಳೋದು. ಇನ್ನೇನು ಕೇಳ್ತಾರೆ ಅವರು ನಿಜವಾಗ್ಲೂ. ಅವ್ರ ಮಗನ ಹೆಸ್ರು ಹೇಳಿ ಅಂತಂದರೆ ಏನೋ ಹೇಳ್ಬೇಡ ಅಂತ ಏನಾದರೂ ಎದುರಿಸಿದಾರ ಏನೋ ಗೊತ್ತಿಲ್ಲ. ಅವರು ಯಾರ ಹೆಸ್ರನ್ನು ಕೂಡ ಹೇಳ್ತಾ ಇರಲಿಲ್ಲ. ನಿಮ್ಮ ಹೆಸ್ರೇನು ಕೂಡ ಅಂತಂದರೂ ಕೂಡ ಅವರು ನನ್ನ ಹೆಸ್ರಾ ಅಂತಲೇ ಹೇಳ್ತಾನೆ ಇದ್ರು ಹೊರತು ಅವ್ರ ಹೆಸರು ಹೇಳಲಿಲ್ಲ. ನಾನು ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲನೂ ನೋಡ್ತಾ ಇದ್ದೀನಿ, ಎತ್ತ ಮಕ್ಕಳೇ ತಂದೆದಿರನ್ನ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಬಿಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತೀನಿ, ಅನಾಥಾಶ್ರಮಗಳಿಗೆಲ್ಲ ಬಿಡಬೇಡಿ. ಈ ಥರ ಪರಿಸ್ಥಿತಿಲಿ ಅರ್ಧ ದಾರಿಲಿ ಬಂದು ಕೈ ಕೊಟ್ಟು ಹೋಗಬೇಡಿ. ಅವ್ರನ್ನ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಕೇಳಿ ಮಧ್ಯ ರಸ್ತೆಯಲ್ಲೆಲ್ಲ ಬಿಟ್ಟು ಹೋಗೋದನ್ನ ಮಾಡಬೇಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಪರಿಸ್ಥಿತಿನ ನೆನೆಸ್ಕೊಂಡಾಗ ತುಂಬ ಬೇಜಾರಾಗುತ್ತೆ. ಆಮೇಲೆ ಯಾರೋ ಹೇಳಿದ್ರು ಇವತ್ತು ಎಲ್ಲ ಅವ್ರನ್ನ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಆ ಸ್ಥಳಕ್ಕೆ ಆಟೋದಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಪ್ರತಿಯೊಬ್ಬರಿಗೂ ನಾನು ಹೇಳೋದೊಂದು, ನಮ್ಮ ತಾಯಂದ್ರ ದಿನ ನಾವು ಪ್ರತಿನಿತ್ಯ ಆಚರಿಸ್ತಾನೇ ಇರಬೇಕು. ಅವ್ರ ಜೊತೇಲಿ 2 ನಗ್ನಗಿತ ಮಾತು, ನಾವು ಏನೇ ಗಿಫ್ಟ್ ಕೊಡಬೇಕು ಅಂತ ಏನಿಲ್ಲ, ಸಣ್ಣ ಪುಟ್ಟ ಒಂದು ಖುಷಿ ಕೊಡುವಂತಹ ಮಾತಿನಿಂದ ನಾವು ಪ್ರತಿನಿತ್ಯ ಆಚರಿಸ್ಬೋದು. ಅವ್ರು ಯಾವುದೇ ಒಂದು ಜರ್ತಾರಿ ಸೀರೆ ತೊಗೊಂಬಂದು ಕೊಡಿ ಅಂತ ಕೇಳಲ್ಲ ತಾಯಂದಿರು. ನಮ್ಮನ್ನು ನೀವು ಹಾಕ್ಕೊಳ್ಳಿ, ನೀವು ಸಂತೋಷವಾಗಿರಿ ಅಂತಲೇ ಕೇಳೋದು. ನನ್ನ ತಾಯಿ ಕೂಡ ಅಷ್ಟೇ, ಇಲ್ಲಿವರೆಗೂ ಕೂಡ ನಮ್ಮನ್ನು ಏನೂ ಕೇಳಿಲ್ಲ. ಅವರು ಏನೇ ತೊಗೊಂಡ್ರು ಕೂಡ ಅದು ನೋಡ್ಬಿಟ್ಟು ಒಂದು ಖುಷಿ ಪಟ್ಟರು ಕೂಡ ಅದನ್ನು ನೆಕ್ಸ್ಟ್ ಟೈಮ್ ನನಗೆ ತಲುಪೋ ವ್ಯವಸ್ಥೆನ ಮಾಡಿರ್ತಾರೆ. ಅಷ್ಟು ನನ್ನ ತಾಯಿ ನನ್ನನ್ನು ಪ್ರೀತಿಸ್ತಾರೆ, ಆರಾಧಿಸ್ತಾರೆ. ನಾವು 3 ಜನ ಹೆಣ್ಮಕ್ಳು, 3 ಜನನೂ ಕೂಡ ಅಷ್ಟು ಪ್ರೀತಿಯಿಂದ ನೋಡ್ಕೋತಾರೆ. ಎಲ್ಲ ತಾಯಂದ್ರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ, ನನ್ನ ಇವತ್ತಿನ ಮಾತಿನಲ್ಲಿ ಏನಾದರೂ ನಿಮಗೆ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ನಾನು ದಯವಿಟ್ಟು ಯಾರು ಅನಾಥಾಶ್ರಮಕ್ಕೆ ಬಿಡಬೇಡಿ. ನಿಮ್ಮ ಮನೆಯಲ್ಲಿ ಮಕ್ಕಳ ಜೊತೆ ಆಟ ಆಡಿಕೊಂಡು ಒಂದು 4 ಮಾತು ಅವ್ರ ಜೊತೆಲಿ ನಗ್ನಗ್ತಾ ಮಾತಾಡಿಕೊಂಡು 2 ತುತ್ತು ಊಟ ಹಾಕಿ, ಅವರೇನು ನಮ್ಮನ್ನು ಅದೇ ಬೇಕು ಇದೇ ಬೇಕು ಅಂತ ಏನು ಕೇಳೋ ಅಂಥದ್ದಲ್ಲ. ವಯಸ್ಸಾದ ಮೇಲೆ ನೋಡಿದ್ದೀರ, ಅವರು ಕೂಡ ಒಂದು ಸಣ್ಣ ಮಗು ರೀತಿ ಆಗಿರ್ತಾರೆ. ನಿಮ್ಮ ಮನೇಲಿ ಏನಿರುತ್ತೆ ಅದನ್ನು 1-2 ತುತ್ತು ಊಟ ಹಾಕಿ ಅವ್ರ ಜೊತೆಲಿ ಒಂದು 10 ನಿಮಿಷ ಮಾತಾಡಿ ಅವ್ರನ್ನ ಖುಷಿಪಡಿಸಿ, ಅದೇ ನಮಗೆ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ವಿಷಯನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಏನಾದ್ರು ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್.